ಮಾನ್ಯ ತೀರ್ಪುಗಾರರೇ ಹಾಗೂ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಇಂದು ನಾನು ಮೂಲಸೌಕರ್ಯಗಳ ಸಮಸ್ಯೆಯ ಬಗ್ಗೆ ಮಾತನಾಡಲು ಇಷ್ಟಪಡುತ್ತೇನೆ. ಯಾವುದೇ ಅಭಿವೃದ್ಧಿ ಹೊಂದ ಸಮಾಜದ ಬೆನ್ನೆಲುಬು ಅದರ ಮೂಲಸೌಕರ್ಯವಾಗಿದೆ. ಆದರೆ ದುಃಖದ ವಿಷಯವೇನೆಂದರೆ ನಮ್ಮ ದೇಶದಲ್ಲಿ ಈ ಬೆನ್ನೆಲುಬು ದುರ್ಬಲವಾಗಿದೆ. ಮೂಲಸೌಕರ್ಯ ಸಮಸ್ಯೆಗಳಲ್ಲಿ ಹಲವಾರು ಸಮಸ್ಯೆಗಳಿವೆ. ಉದಾಹರಣೆಗೆ ಕೆಟ್ಟ ರಸ್ತೆಗಳು, ನೀರಿನ ಸಮಸ್ಯೆ, ವಿದ್ಯುತ್ ಸಮಸ್ಯೆ, ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ ಬರುವ ಸಮಸ್ಯೆಗಳು. ಆದರೆ ಇವತ್ತು ನಾನು ಪ್ರಮುಖ 3 ಸಮಸ್ಯೆಗಳ ಬಗ್ಗೆ ಮಾತನಾಡಲು ಇಷ್ಟಪಡುತ್ತೇನೆ. ಮೊದಲನೆಯದಾಗಿ ಶಿಕ್ಷಣದಲ್ಲಿ ಬರುವ ಸಮಸ್ಯೆಗಳು. ನೀವೆಲ್ಲರೂ ಎಜುಕೇಷನ್ ಟುವರ್ಡ್ಸ್ ಟ್ರಾನ್ಸ್ಫಾರ್ಮೇಷನ್ ಎಂಬುದನ್ನು ಕೇಳಿದಿರಲ್ಲವೇ? ಸರಿ, ಹಾಗಾದರೆ 2025 ಡಿಸೆಂಬರ್ ತಿಂಗಳಿನಲ್ಲಿ ನಮ್ಮ ರಾಜ್ಯದಲ್ಲಿ 45,590 ಶಿಕ್ಷಕರ ಕೊರತೆ ಇದೆ ಎಂಬ ವರದಿಯು ಪ್ರಕಟವಾಗಿತ್ತು. ಹಾಗಾದರೆ ಹೇಳಿ, ಇನ್ಫಾರ್ಮೇಷನ್ ಕೊಡುವ ಶಿಕ್ಷಕರೇ ಇಲ್ಲವೆಂದರೆ ಟ್ರಾನ್ಸ್ಫಾರ್ಮೇಷನ್ ಎಲ್ಲಿಂದ ಸಾಧ್ಯವಾಗುತ್ತದೆ? ನಮ್ಮ ರಾಜ್ಯದಲ್ಲಿ ಹಲವಾರು ಶಾಲೆಗಳಿವೆ, ಅದರಲ್ಲಿ ಶಿಕ್ಷಕರೇ ಇಲ್ಲ. ಕೆಲವೊಂದು ಕಡೆ ಶಿಕ್ಷಕರಿದ್ದರೂ ಸರಿಯಾದ ವ್ಯವಸ್ಥೆಯೇ ಇಲ್ಲ, ಮತ್ತು ಕೆಲವೊಂದು ಕಡೆ ಎಲ್ಲವೂ ಸರಿಯಾಗಿದ್ದರೂ ವಿದ್ಯಾರ್ಥಿಗಳೇ ಇಲ್ಲ. ಇದು ಕೇವಲ ನಮ್ಮ ರಾಜ್ಯದ ಪರಿಸ್ಥಿತಿ ಅಲ್ಲ, ಇಡೀ ರಾಷ್ಟ್ರದ ಪರಿಸ್ಥಿತಿ. ಇದು ಶಿಕ್ಷಣದ ಬಗ್ಗೆ. ಆದರೆ ಈಗ ಸ್ವಲ್ಪ ಆರೋಗ್ಯದ ಬಗ್ಗೆ ಮಾತನಾಡೋಣ. ನಮ್ಮ ದೇಶದಲ್ಲಿ ಹಲವಾರು ಸರ್ಕಾರಿ ಆಸ್ಪತ್ರೆಗಳಿವೆ, ಅದರಲ್ಲಿ ಹಾಸಿಗೆ ಕೊರತೆ, ICU ಸಮಸ್ಯೆ, ಆಂಬ್ಯುಲೆನ್ಸ್ಗಳಿಲ್ಲ, ವೈದ್ಯರಿಲ್ಲ, ಇನ್ನೂ ಹಲವಾರು ಸಮಸ್ಯೆಗಳಿವೆ. ಈ ಎಲ್ಲ ಸಮಸ್ಯೆಗಳ ಬಗ್ಗೆ ನಾವು ಪದೇ ಪದೇ ಕೇಳುತ್ತೇವೆ. ಆಂಬ್ಯುಲೆನ್ಸ್ ಸಮಯಕ್ಕೆ ಸರಿಯಾಗಿ ತಲುಪದೆ ವ್ಯಕ್ತಿಯು ತನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತಾನೆ. ಆಸ್ಪತ್ರೆಗೆ ಬಂದರೂ ಅಲ್ಲಿ ವೈದ್ಯರೇ ಇಲ್ಲ, ವೈದ್ಯರು ಇದ್ದರೂ ಕೆಲವೊಂದು ಸಮಯದಲ್ಲಿ ಸಮಯವೂ ಇಲ್ಲ, ಸೌಲಭ್ಯವೂ ಇಲ್ಲ. ಇತ್ತೀಚೆಗೆ ಬೆಂಗಳೂರಿನಲ್ಲಿ 35 ವರ್ಷದೊಬ್ಬ ವ್ಯಕ್ತಿಯು ಆಂಬ್ಯುಲೆನ್ಸ್ ತಡವಾಗಿ ತಲುಪಿ ತನ್ನ ಪ್ರಾಣವನ್ನು ಕಳೆದುಕೊಂಡನು. ಇದು ಯಾವುದು ಕಥೆಯಲ್ಲ, ಆದರೆ ನೈಜ ಘಟನೆ. ಈ ಆರೋಗ್ಯದ ಸಮಸ್ಯೆ ಹಾಗೂ ಶಿಕ್ಷಣದ ಸಮಸ್ಯೆಯು ನೇರವಾಗಿ ರಸ್ತೆಗಳಿಗೆ ಸಂಬಂಧಿಸಿದೆ. ಗಾದೆಗಳ ಪ್ರಕಾರ ರಸ್ತೆಗಳೇ ಅಭಿವೃದ್ಧಿಯ ಮಾರ್ಗ. ಆದರೆ ನಾನು ಕೇಳುತ್ತೇನೆ, ವರ್ಷಗಟ್ಟಲೆ ಮುಗಿಯದ ರಸ್ತೆಗಳು ಯಾವ ಅಭಿವೃದ್ಧಿ? ಕೆಲಸ ಆರಂಭವಾಗುತ್ತದೆ, ಆದರೆ ಮುಗಿಯುವುದೇ ಇಲ್ಲ. ಇದಕ್ಕೊಂದು ಸೂಕ್ತ ಉದಾಹರಣೆ ನಮ್ಮ ಸಂತೆಕಟ್ಟೆಯ ರಸ್ತೆ. ಇದರ ಕಾಮಗಾರಿಯ ಕೆಲಸವು 2023ರಲ್ಲಿ ಆರಂಭವಾಗಿತ್ತು, ಆದರೆ ಇಂದಿಗೂ ಪೂರ್ಣಗೊಂಡಿಲ್ಲ. ಈ ಕೆಲಸ ಮುಗಿಯುವ ಮೊದಲೇ ಇನ್ನೂ 3-4 ಕಡೆ ರಸ್ತೆಗಳ ಕೆಲಸ ಆರಂಭವಾಗಿದೆ. ಒಮ್ಮೆ ಯೋಚಿಸಿ ನೋಡಿ, ಪ್ರತಿ 10-20 ಕಿಲೋಮೀಟರ್ಗಳಿಗೆ ಒಂದು ರಸ್ತೆಯನ್ನು ಸರಿ ಮಾಡುವ ಕೆಲಸ ಆರಂಭಿಸಿದರೆ ಮುಂಬರುವ 2 ತಿಂಗಳಿನಲ್ಲಿ SSLC ಪರೀಕ್ಷೆ ಇದೆ. ಮಕ್ಕಳಿಗೆ ಸಮಯಕ್ಕೆ ಸರಿಯಾಗಿ ಶಾಲೆಗಳಿಗೆ ತಲುಪಬೇಕು. ಅವರು ಈ ಪರಿಸ್ಥಿತಿಯಲ್ಲಿ ಶಾಲೆಗೆ ತಲುಪಲು ಸಾಧ್ಯವಾಗುತ್ತದೆಯೇ? ಒಬ್ಬ ರೋಗಿಯು ಆಸ್ಪತ್ರೆಗೆ ಹೋಗಬೇಕು, ಆ ರೋಗಿಗೆ ಆಸ್ಪತ್ರೆಗೆ ಹೋಗಲು ಸಾಧ್ಯವಾಗುತ್ತದೆಯೇ? ಕೊನೆಯದಾಗಿ ನಾನು ಹೇಳಲು ಬಯಸುವುದು ಇಷ್ಟೇ: ಶಿಕ್ಷಣ ನಿಂತರೆ ಭವಿಷ್ಯ ನಿಲ್ಲುತ್ತದೆ, ರಸ್ತೆಗಳು ವಿಫಲವಾದರೆ ಅಭಿವೃದ್ಧಿ ನಿಲ್ಲುತ್ತದೆ, ಹಾಗೆಯೇ ಆರೋಗ್ಯ ವಿಫಲವಾದರೆ ಜೀವನವೇ ನಿಲ್ಲುತ್ತದೆ. ಇದೇ ಮೂಲಸೌಕರ್ಯದ ಅಗತ್ಯತೆ. ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಅವರ ಸ್ಟಾರ್ಟ್ ಮತ್ತು ಎಂಡ್ ತುಂಬ ಚೆನ್ನಾಗಿತ್ತು. ಸ್ಟಾರ್ಟೇ ಒಂಥರ ಅಂದರೆ ನಾವು ಯಾವುದೋ ಎಲ್ಲೋ ನಾನು ಇದ್ದೆ ಅವ್ರು ಎಂತ ಹೇಳಿದರು, ಮಾನ್ಯ ತೀರ್ಪುಗಾರರನ್ನು ಕರೆದದಂತಕ್ಕೆ ನಾನು ಹೇಳ್ತಿರೋದಲ್ಲ, ಬಟ್ ಹರ್ ಸ್ಟಾರ್ಟ್ ವಾಸ್ ರಿಯಲಿ ಗುಡ್ ಆ್ಯಂಡ್ ಎಂಡ್ ವಾಸ್ ಆಲ್ಸೋ ಗುಡ್. ಆಮೇಲೆ ಅವ್ರು ಸಂತೆಕಟ್ಟೆ ಫ್ಲೋ ಹೇಳಿದ್ರಲ್ಲ, ಏಷ್ಯಲ್ ಅಲ್ಲ ಸಿಸ್ಟರ್? ಎಸ್ ಸರ್, ಏಷ್ಯಲ್. ಸಂತೆಕಟ್ಟೆಯಿಂದ ಅಲ್ಲಿಂದ ಅವರು ಮಾತಾಡಿದ ಒಂದು 40 ಸೆಕೆಂಡ್ ಇದೆಯಲ್ಲ, ಅದು ನೋಡಿ ನೀವು, ಇಟ್ ಕೇಮ್ ವೆರಿ ಫ್ಲಾಲೆಸ್ಲಿ. ಆ ಫ್ಲೋ ತುಂಬ ಚೆನ್ನಾಗಿತ್ತು. ಯಾಕೆ ಅಂತಂದರೆ ಇಟ್ ಕೇಮ್ ಡೈರೆಕ್ಟ್ಲಿ ಫ್ರಮ್ ದ ಹಾರ್ಟ್. ಹಾಗಾಗಿ ಅವರು ಅಂದರೆ ಇದು ನನ್ನ ಅನುಭವ. ಆ್ಯಕ್ಚುಲಿ ನಾವು ಬರಿಬೇಕು, ಓದಬೇಕು, ಕಲ್ತು ಹೋಗಬೇಕು. ಆದರೆ ಅದನ್ನು ನಾವು ಅದೇ ಥರ ಪ್ರೆಸೆಂಟ್ ಮಾಡೋದಕ್ಕಿಂತ ಹಾರ್ಟಿಂದ ಪ್ರೆಸೆಂಟ್ ಮಾಡಿದಾಗ ಆ ಫ್ಲೋ ಬರೋ ರೀತಿಯೇ ಬೇರೆ. ಅದು ಇವ್ರದ್ರಲ್ಲಿತ್ತು. ಒಂದು 40-50 ಸೆಕೆಂಡ್ ನನಗೆ ಕಂಡಿತ್ತು. ಅವರ ಭಾಷೆ ಚೆನ್ನಾಗಿದೆ. ಏಷ್ಯಲ್, ನಿಮ್ಮ ಭಾಷೆ ಸೂಪರ್ ಆಗಿದೆ. ನಿಮ್ಮ ವಾಯ್ಸ್ ಥ್ರೋ ಕೂಡ ಚೆನ್ನಾಗಿದೆ. ನೀವೊಬ್ಬ ಒಳ್ಳೆ ಸ್ಪೀಕರ್ ಆಗಲಿಕ್ಕೆ ನಿಮ್ಗೇನು ಬೇಕಲ್ಲ, ಬೇಸಿಕ್ ಕ್ವಾಲಿಟೀಸ್, ಅದು ನಿಮ್ಮಲ್ಲಿದೆ. ಯು ಜಸ್ಟ್ ಹ್ಯಾವ್ ಟು ವರ್ಕ್ ಆನ್ ದೋಸ್, ದ್ಯಾಟ್ಸ್ ಆಲ್. ನಾನು ಎಂತ ಗೊತ್ತಾ, ನಿಮಗೆ ಇಷ್ಟ ಆಗುವಂಥ ಪುಸ್ತಕಗಳನ್ನು ಓದಿ, ಅದ್ರ ಜೊತೆಗೆ ನ್ಯೂಸ್ ಪೇಪರ್ ಓದ್ತೀರಾ? ಕನ್ನಡ ಪತ್ರಿಕೆಗಳನ್ನು ಓದ್ತೀರಾ? ಯಾವ್ದು ಓದ್ತೀರಾ? ಉದಯವಾಣಿ. ಓಕೆ, ಒಂದೇನಾ? ದ ಹಿಂದೂ ಇಂಗ್ಲೀಷ್ ಓದ್ತೀರಿ? ಓಕೆ. ಅಂದರೆ ನಿಮಗೆ ಇಷ್ಟ ಆಗುವಂಥ ಪತ್ರಿಕೆಗಳು ಯಾವುದೇ ಇರಬಹುದು, ಅದನ್ನು ಓದಿ. ಪತ್ರಿಕೆಗಳು ಓದೋದ್ರಿಂದ ನಮ್ಮ ಭಾಷೆ ತುಂಬ ಡೆವಲಪ್ ಆಗುತ್ತೆ, ಫಾರ್ ಶ್ಯೂರ್.
ಹಾಂ, ಜಸ್ಟ್ ಪುಟ್ ಒಂದು 3 months ಇವತ್ತಿಂದ ಪ್ರತಿದಿನ ಹೆಚ್ಚು ಪತ್ರಿಕೆಗಳನ್ನು ಓದೋದಕ್ಕೆ ಟ್ರೈ Okay, ಮಾಡಿ. sir. ನೋಡಿ 3 ತಿಂಗಳ ನಂತರ ನೀವು ಹೇಗೆ ಶೇಪಪ್ ಆಗ್ತೀರಾ ಅಂತ. Yeah, thank ಯು you, ಸ್ಪೋಕ್ sir. ವೆಲ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಅದ್ಭುತವಾಗಿ ಮಾತನಾಡಿದರು. ತುಂಬ ವಿಷಯ ಇತ್ತು, ಅದನ್ನು ಕಂಡೆನ್ಸ್ ಮಾಡಿ ಒಮ್ಮೆಲೆ ಮಾತನಾಡುವಾಗ ಸಂತೆಕಟ್ಟೆ ರೋಡು, ಅದರ ಮುಂದೆ ಅದನ್ನು ಪ್ರತಿ 10 ಕಿಲೋಮೀಟ್ರಿಗೊಮ್ಮೆ ಹೀಗೆ ಮಾಡಿದರೆ ನಾವು ಪರೀಕ್ಷೆಗೆ ಮುಟ್ಟುವುದು ಹೇಗೆ, 3 ಸಮಸ್ಯೆಗಳನ್ನು ತಗೊಂಡ್ರು ಅವರು: ಶಿಕ್ಷಣ, ಆರೋಗ್ಯ ಮತ್ತು ರಸ್ತೆ. ಮತ್ತು ಅದನ್ನು ಕನೆಕ್ಟ್ ಮಾಡಿದರು, ಶಿಕ್ಷಣಕ್ಕೂ ಮತ್ತು ಆರೋಗ್ಯಕ್ಕೂ ರಸ್ತೆ ಸರಿ ಇರಬೇಕು ಅಂತ ಹೇಳಿ. ಎಸ್ ಅವಿನಾಶ್ ಸರ್ ಹೇಳಿದಾಗೆ ಫ್ರಮ್ ದ ಹಾರ್ಟ್, ಯಾವಾಗ ನಾವು ನಮ್ಮ ಹೃದಯದಿಂದ ಮಾತನಾಡ್ತೇವೆ ಅದು ಸ್ಪಾಂಟೇನಿಯಸ್ ಆಗಿ ಮಾತನಾಡ್ತೇವೆ. ಬಹಳ ಒಳ್ಳೆಯದಾಗಿ ಸ್ಪೀಚನ್ನು ಪ್ರೆಸೆಂಟ್ ಮಾಡಿದಿರಿ. Thank you, ನಿಮ್ಮ ನಿಮ್ಮ ಒಂದು ಬಾಡಿ ನೋಡುವಾಗ ಆ ವಾಯ್ಸ್ ಎಲ್ಲಿಂದ ಬರ್ತದೆ ಅಂತೇಳಿ ನಾವು ಗಮನಿಸ್ಕೊಳ್ಬೇಕು. ಇವರು ಹೀಗೆ ಮಾತಾಡ್ತಾರಲ್ವಾ ಅಂಥೇಳಿ. ಸೊ ನಮ್ಮ ಎನರ್ಜಿ, ನಮ್ಮ ಸ್ಟೆಮಿನಾ ಮತ್ತು ನಮ್ಮ ಸೈಜ್ ಡಸಂಟ್ ಹ್ಯಾವ್ ಎನಿ ಇಂಪ್ಯಾಕ್ಟ್ ಆನ್ ಅವರ್ ವಾಯ್ಸ್ ಅಲ್ಲ, ಅದಕ್ಕೇನಿಲ್ಲ. ಸೊ ನಿಮ್ಮಲ್ಲಿ ಅದೆಲ್ಲ ತುಡಿತ ಮಿಡಿತ ಅದೆಲ್ಲ ಇದೆ. ಹೀಗೆ ಸ್ಪಾಂಟೇನಿಯಸ್ ಆಗಿ ನೀವು ಉದ್ದ ಮಾತನಾಡದಿದ್ದರೆ ನಾನು ಡೈರೆಕ್ಟ್ ಸಿಲೆಕ್ಟ್ ಅಂತ ಹೇಳ್ತಿದ್ದೆ. ನಿಮ್ಮನ್ನು ಸದ್ಯಕ್ಕೆ ನಾವು ವೇಟಿಂಗ್ ಲಿಸ್ಟ್ನಲ್ಲಿ ಇಡ್ತೇವೆ. ಓಕೆ ಸೊ ಸರ್. ಈ ಸಂಚಿಕೆ ಕೊನೆಯವರೆಗೆ ನೋಡಿ, ಶುಭ ಲಕ್ಷಣ ಇರಬಹುದು. ಓಕೆ ಸರ್, ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು.